ಗುಡ್ ಮಾರ್ನಿಂಗ್ ಆಲ್, ವೆಲ್ಕಮ್ ಟು ಎಪಿಸೋಡ್ 3. ನಿನ್ನೆ ನೈಟು ಒಂದು ಒಳ್ಳೆ ಕ್ಯಾಂಪಿಂಗ್ ಆದಮೇಲೆ ಬೆಳಗ್ಗೆ ಎದ್ದು ನೋಡಿದ್ರೆ ಅವನಿಂದು ಒಂದು ರಾಡ್ ಕಟ್ಟಾಗಿದೆ. ಯಾಕೆಂದರೆ ನೈಟ್ ತುಂಬ ಸಖತ್ತು ಮಳೆ ಮತ್ತು ವಿಪರೀತ ಗಾಳಿ ಇದ್ದಿದ್ದ ಕಾರಣ ರಾಡ್ದು ವೆಲ್ಡಿಂಗ್ ಕಟ್ಟಾಗಿದೆ. ಹಾಗಾಗಿ ಕ್ಯಾಂಪ್ನ ಕ್ಲೋಸ್ ಮಾಡಿ ಇವತ್ತಿನ ಟ್ರಿಪ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನೀವು ಇಷ್ಟೊತ್ತು ಏನು ನೋಡಿದ್ರಿ ಅದು ಬೆಸ್ಟ್ ಸೈಡ್ ಆಫ್ ಕ್ಯಾಂಪಿಂಗ್. ಬಟ್ ನಾವು ಎಲ್ಲದಕ್ಕೂ ರೆಡಿ ಇರಬೇಕು. ಎಷ್ಟೇ ಏನೇ ಪ್ರಿಪೇರ್ ಆಗಿದ್ದರೂ ನೇಚರ್ ಸಪೋರ್ಟ್ ಇಲ್ಲದೆ ಯಾರು ಏನೂ ಮಾಡೋಕ್ಕಾಗಲ್ಲ. ನಾವು ನಮ್ಮ ಪ್ಲ್ಯಾನ್ನ ಎಷ್ಟೇ ಪ್ರಾಪರಾಗಿ ಮಾಡಿದ್ರೂ ಪ್ರಕೃತಿದೇ ಒಂದು ಪಾತ್ರ ಇರುತ್ತೆ. ನಾವು ಯೂಶ್ವಲಿ ಕ್ಯಾಂಪಿಂಗ್ ಅಂದರೆ ಏನು ಅನ್ಕೋತೀವಿ ಅಂದರೆ ಒಳ್ಳೆ ಟೆಂಟು, ಕ್ಯಾಂಪ್ ಫೈರು, ಒಳ್ಳೆ ನೇಚರ್ ಮಧ್ಯೆ ಫುಡ್ಡು. ಬಟ್ ಈ ರೀತಿ ಅಡ್ವೆಂಚರ್ ಆಗಿ ನೇಚರ್ನ ಫೇಸ್ ಮಾಡಿ ಬರೋದೇ ಆ್ಯಕ್ಚುಯಲ್ ಕ್ಯಾಂಪಿಂಗ್.
ನನಗೆ. ಕರೆಕ್ಟಲ್ವಾ? ಎಂಥದ್ದು ಹೇಳ್ತಿದ್ದೀನಿ, ನೀನು ರೆಕಾರ್ಡ್ ಮಾಡ್ತೀನಿ. ಗಾಳಿ ಬರ್ದಂಗೆ ನಾನು ತರಕಾರಿ ಎಲ್ಲ ಹಾಕಿ ನೀಟಾಗಿ ಮಾಡ್ತಿದ್ದೆ. ಉಪ್ಪಿಟ್ಟಾದರೆ ಸಾಕು, ತಿಂಡಿ ಆದರೆ ಸಾಕು ಹೊಟ್ಟೆಗೆ ಅಂತ. ಈಗ ಒಂಚೂರು ಕಾಯಿ ಹಾಕೋಣ. ಈ ಥರ ಟೈಮಲ್ಲಿ ಏನು ಮಾಡೋಕೆ ಗೊತ್ತಾ, ರೆಡಿ ಟು ಇಟ್ ತಂದು ಇಟ್ಕೋಬೇಕಾರೆ ಒಂದೆರಡು ನಮ್ಮ ಬಿಸ್ಕಿಟ್ ಹಾಕೋದು ತಿಂದು ಹೋಗ್ತಾ ಇರೋದು, ಹಂಗೆ ಮಾಡ್ಕೊಬೇಕು. ನಾನು ಅದನ್ನು ಹೇಳಿದ್ದು, ಯಾವಾಗ ನಾವು ತುಂಬ ಇಂಪಾರ್ಟೆನ್ಸ್ ತಿನ್ನೋಕೆ ಕೊಡ್ತೀವೋ ಅವಾಗ ಅದು ASMR ಅಲ್ಲಿ ಮಾಡ್ಬೋದು ತಿನ್ನೋಕೆ ಇಂಪಾರ್ಟೆನ್ಸು. ಅಂದರೆ ಡಿಲಿಷಿಯಸ್ ಆಗಿ ತೋರಿಸೋದು, ಪ್ರೆಸೆಂಟಿಂಗ್ ಆ ಥರ ಎಲ್ಲನ. ಓವರ್ಲ್ಯಾಂಡಿಂಗ್ ಅಂತ ಬಂದಾಗ ಅಷ್ಟೆಲ್ಲ ನೋಡ್ಬಾರ್ದು. ನೀನು ನೆನಪಿರೋ ತಾನೆ? ಇಲ್ಲ, ನೆನಪಿಲ್ಲ. ಒಂದು ಅಡ್ವಾಂಟೇಜ್ ಏನಂದ್ರೆ ಮಳೆ ಈ ಕಡೆಯಿಂದ ಬರ್ತಿದೆ, ಅದಕ್ಕೆ ಆ ಕಡೆ ಕೆನಾಪಿ ಓಪನ್ ಇದೆ, ಪ್ರಾಬ್ಲಮ್ ಆಗ್ತಾ ಇಲ್ಲ. ಈ ಕಡೆದೇ ಪ್ರಾಬ್ಲಮ್ ಆಗ್ತಾ ಇರೋದು. ನಾವು ಗಾಡಿ ಇಲ್ಲ ಹಂಗನ್ಸಿರ್ ಆಗ್ತಿತ್ತು, ವರ್ಕೌಟ್ ಆಗ್ತಿತ್ತು. ಆಮೇಲೆ ಏನಂದ್ರೆ ಆಕ್ಚುಲಿ ಈ ಕಡೆ ತುಂಬಾ ಓಪನ್ ಸ್ಪೇಸಾ, ಈ ಕಡೆ ಓಪನ್ ಸ್ಪೇಸು, ಆ ಕಡೆ ಓಪನ್ ಸ್ಪೇಸು, ಗಾಳಿ ಎರಡು ಕಡೆಯಿಂದ ರುಬ್ತಾ ಇದೆ. ಹೌದೌದು. ಲೇಡೀಸ್ ಯಾರೋ ವಿಡಿಯೋ ಕಾಲ್ ಇನಿಷಿಯೇಟ್ ಮಾಡಿದ್ರು, ನಮ್ಮ ಪರಿಸ್ಥಿತಿ ನೋಡಿದ್ರೆ. ಹಾಯ್. ಅಯ್ಯೋ, ನಮ್ಮ ಕತೆ ಮಳೆಯಲ್ಲಿ ಛತ್ರಿ ಇಟ್ಕೊಂಡು ಉಪ್ಪಿಟ್ಟು ಮಾಡ್ತಿರೋದು. ಸೆಟಪ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ವಿ ಶ್ವೇತಾ. ಟೆಂಟ್ ಎಲ್ಲ ಮಾತು ಕೇಳ್ತಾ ಇಲ್ಲ, ಅಷ್ಟು ಗಾಳಿ. ಇದು ಎಂತದ ನಗರ ನಗರ ಒಳ್ಳೇದು ಬಿಡು. ಅಲ್ಲ, ಪೋಸ್ಟ್ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಬಿಡು. ಪಕ್ಕ ಶ್ವೇತಾ, ಎಲ್ಲ ಬರ್ಬೇಕು.
ಇದು ನಗರಕೋಟೆ. ಈ ಕೋಟೆಯು ಶಿವಮೊಗ್ಗ ಜಿಲ್ಲೆಯ ಪ್ರಮುಖ ಐತಿಹಾಸಿಕ ಕೋಟೆಯಾಗಿದೆ. ಮೂಲತಃ ಕೆಳದಿ ನಾಯಕರ ಕಾಲದಲ್ಲಿ ನಿರ್ಮಿತವಾಗಿದ್ದು, ಆ ಕಾಲದಲ್ಲಿ ನಗರಕೋಟೆಯನ್ನು ರಾಜಧಾನಿಯಾಗಿ ಬಳಸಲಾಗುತ್ತಿತ್ತು. ಕೆಳದಿ ರಾಜವಂಶದ ಶಕ್ತಿಶಾಲಿ ನಾಯಕರಾದ ಶಿವಪ್ಪ ನಾಯಕನು ಈ ಕೋಟೆಯ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಅವರು ಕೋಟೆಯ ಸುತ್ತಲಿನ ಭದ್ರತೆಗೆ ದಟ್ಟವಾದ ಗೋಡೆಗಳನ್ನು ಕಟ್ಟಿಸಿದರು. ಒಳಗೆ ಅರಮನೆಗಳು, ದೇವಾಲಯಗಳು ಮತ್ತು ಸೈನಿಕರ ನಿವಾಸಗಳನ್ನು ನಿರ್ಮಿಸಿದರು. ನಗರಕೋಟೆಗೆ 6 ಕಡೆಗಳಿಂದ ಪ್ರವೇಶ ದ್ವಾರವಿದ್ದು, ಪ್ರತಿಯೊಂದು ದ್ವಾರಕ್ಕೂ ತನ್ನದೇ ಆದ ನಿರ್ವಹಣೆ ಮತ್ತು ಭದ್ರತೆ ಇತ್ತು. 18ನೇ ಶತಮಾನದಲ್ಲಿ ಈ ಪ್ರದೇಶವನ್ನು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನ್ ತಮ್ಮ ಅಧಿಕಾರಕ್ಕೆ ತಂದರು. ನಂತರ ಬ್ರಿಟಿಷರು ಈ ಕೋಟೆಯನ್ನು ಸಂಪೂರ್ಣವಾಗಿ ನಾಶ ಮಾಡಿದರು. ಇಂದಿನ ದಿನಗಳಲ್ಲಿ ಈ ಕೋಟೆಯ ಅವಶೇಷಗಳು ಮಾತ್ರ ಉಳಿದಿವೆ. ಆದರೆ ಇವು ಭಾರತೀಯ ಮಧ್ಯಯುಗದ ಶ್ರೇಷ್ಠ ತಂತ್ರಜ್ಞಾನ ಮತ್ತು ರಾಜಕೀಯ ಸಂಕೀರ್ಣತೆಯ ನಿರ್ದೇಶನವಾಗಿದೆ. ನಗರಕೋಟೆಯು ಕರ್ನಾಟಕದ ಐತಿಹಾಸಿಕ ಪರಂಪರೆಯ ಅಮೂಲ್ಯ ಅಂಶವಾಗಿದೆ. ಇದು ದೇವಗಂಗೆ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನಲ್ಲಿರುವ ಪವಿತ್ರ ತೀರ್ಥಕ್ಷೇತ್ರವಾಗಿದೆ. ಇದು ಕಾಡಿನ ಮಧ್ಯದಲ್ಲಿ ಶಾಂತವಾದ ಪರಿಸರದಲ್ಲಿರುವ ಧಾರ್ಮಿಕ ಸ್ಥಳವಾಗಿದ್ದು, ಇಲ್ಲಿನ ಜಲಪಾತ ಮತ್ತು ಪರ್ವತಗಳಿಂದ ಹರಿದು ಬರುವ ಶುದ್ಧ ನೀರು ದೇವತೆಗಳಿಗೆ ಅರ್ಪಣೆಯಾಗುತ್ತದೆ ಎಂಬ ನಂಬಿಕೆ ಇದೆ. ದೇವಗಂಗೆ ಎಂಬ ಹೆಸರಿಗೆ ಕಾರಣವೇನೆಂದರೆ, ಇಲ್ಲಿ 3 ಸಣ್ಣ ಝರಿಯು ಒಂದಾಗಿ ಸೇರುತ್ತದೆ. ಇದನ್ನು ತ್ರಿವೇಣಿ ಸಂಗಮ ಎಂದು ಕರೆಯಲಾಗುತ್ತದೆ. ಈ ಸ್ಥಳಕ್ಕೆ ಭಕ್ತರು ಮತ್ತು ಪ್ರವಾಸಿಗರು ನೈಸರ್ಗಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಅನುಭವಕ್ಕಾಗಿ ಭೇಟಿ ನೀಡುತ್ತಾರೆ. ದೇವಗಂಗೆ ಒಂದು ಪ್ರವಾಸಿ ಆಕರ್ಷಣೆಯಲ್ಲದೆ ನಂಬಿಕೆಯ ಸ್ಥಳವೂ ಹೌದು. ಇಲ್ಲಿಗೆ ನಮ್ಮ ಮೋಸ್ಟ್ ಅಡ್ವೆಂಚರಸ್ ಎಪಿಸೋಡ್ 3ನ ಮುಗಿಸ್ತಿದ್ದೀವಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ನಮಸ್ತೆ.